ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನೆಲ್. ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಬಾಯಲ್ಲಿಟ್ರೆ ಕರಗುವಂತಹ ಕ್ಯಾರೆಟ್ ಹಲ್ವಾ ನೋಡಿ, ತುಂಬಾ ಸೂಪರ್ ಆಗಿ ಬಂದಿದೆ. ಮದುವೆ ಮನೆಗಳಲ್ಲಿ ಎಲ್ಲ ಮಾಡ್ತಾರಲ್ಲ, ಆ ಶೈಲಿಯಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋದು. ತೆಂಗಿನ ಹಾಲು ಹಾಕಿ ಮಾಡುವಂಥದ್ದು ತುಂಬಾ ಚೆನ್ನಾಗಿರ್ತದೆ ನೋಡಿ. ಮಂಗಳೂರು ಕಡೆ ಮದುವೆ ಮನೆಗಳಲ್ಲೆಲ್ಲ ಉಂಟಲ್ಲ, ಈ ತರ ಕ್ಯಾರೆಟ್ ಹಲ್ವಾ ಇದು ಐಸ್ ಕ್ರೀಮ್ಗೆ ಹಾಕಿ ಕೊಡ್ತಾರೆ. ತುಂಬಾ ಚೆನ್ನಾಗಿರ್ತದೆ, ಐಸ್ ಕ್ರೀಮ್ ಜೊತೆ ಕೊಡ್ತಾರೆ ನೋಡಿ. ಸೂಪರ್ ಆಗಿರ್ತದೆ. ಹೇಗೆ ಮಾಡುದಂತ ನೋಡುವ. ತುಂಬಾ ಸುಲಭ ಉಂಟು ರೆಸಿಪಿ. ಹೇಗೆ ಮಾಡುದಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ, ನಾನು ಒಂದೂವರೆ ಕೆಜಿ ಅಷ್ಟು ಕ್ಯಾರೆಟ್ ತಗೊಂಡಿದ್ದೇನೆ ನೋಡಿ. ಇದ್ರ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ತೇನೆ ನಾನು. ಸಿಪ್ಪೆ ಎಲ್ಲ ತೆಗಿತಾ ಇದ್ದೇನೆ ನೋಡಿ. ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತೊಳೆದು ತಗೊಳ್ಬೇಕು. ಒಂದೂವರೆ ಕೆಜಿ ಕ್ಯಾರೆಟ್. ನನ್ನ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ನೋಡಿ. ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ತೊಳೆದು ತಕೊಂಡಿದ್ದೇನೆ ನೋಡಿ ಕ್ಯಾರೆಟ್. ಇದನ್ನು ನೀನು ತುರ್ಕೊಳ್ಲಿಕ್ಕೆ ಉಂಟು. ಒಂದೂವರೆ ಕೆಜಿ ಕ್ಯಾರೆಟ್ ಅನ್ನು ತುರ್ಕೊಳ್ಬೇಕು ನೋಡಿ. ಈ ತರ ತುರ್ಕೊಂಡು ತಕೊಳ್ತೇನೆ ನೋಡಿ. ನನ್ನ ಚಾನಲ್ ನಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೇನೆ ಫ್ರೆಂಡ್ಸ್. ಚೆಕ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ತುರ್ದೆಲ್ಲ ತಕೊಂಡಿದ್ದೀನಿ ನಾನು ಒಂದೂವರೆ ಕೆಜಿ ಕ್ಯಾರೆಟ್. ಈಗ ಒಂದು ಬಾಣಲೆಯಲ್ಲಿ ನಾನು ತುಪ್ಪ ಹಾಕೊಳ್ತಾ ಇದ್ದೇನೆ. 1/4 ಕಪ್ಪಿನಷ್ಟು ತುಪ್ಪ ಹಾಕೊಂಡಿದ್ದೇನೆ. ತುಪ್ಪ ಚೆನ್ನಾಗಿ ಕರಗಬೇಕು ನೋಡಿ. ಈಗ ಸ್ವಲ್ಪ ಗೋಡಂಬಿ, ಬಾದಾಮಿ ಮತ್ತು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ತಕೊಂಡಿದ್ದೇನೆ. ನಿಮ್ಗೆ ಬೇಕಿರುವ ಡ್ರೈ ಫ್ರೂಟ್ಸ್ ಹಾಕೊಳ್ಬಹುದು. ದ್ರಾಕ್ಷಿ ಇದ್ರೆ ದ್ರಾಕ್ಷಿ ಕೂಡ ಹಾಕೊಳ್ಬಹುದು. ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೇನೆ. ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಇಟ್ಟು, ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಹುರ್ಕೊಳ್ಬೇಕು. ಯಾಕಂದ್ರೆ ತುಂಬಾ ಕಪ್ಪಿಗೆ ಮಾಡ್ಕೊಳ್ಬೇಡಿ. ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ತಗೊಳ್ಬೇಕು ನೋಡಿ. ಫ್ರೈ ಆಗಿದೆ ನೋಡಿ. ಈಗ ತೆಗಿತಾ ಇದ್ದೇನೆ ನೋಡಿ. ಇಷ್ಟು ಕೆಂಪಾದ್ರೆ ಸಾಕು ನೋಡಿ. ಈಗ ಇದೇ ತುಪ್ಪಕ್ಕೆ ನಾನು ಬಾಣಲೆಯಲ್ಲಿ ತುಪ್ಪದ ಉಂಟಲ್ಲ, ಅದಕ್ಕೇನೆ ಇದು ತುರ್ದಿಟ್ಟಿರುವಂತಹ ಕ್ಯಾರೆಟ್ ಅನ್ನು ಹಾಕೊಳ್ತಾ ಇದ್ದೇನೆ. ಕ್ಯಾರೆಟ್ ತುರಿಯನ್ನು ಹಾಕೊಳ್ತಾ ಇದ್ದೇನೆ. ನಿಮ್ಗೆ ಈ ತರ ಬಾಣಲೆಯಲ್ಲಿ ಮಾಡುವ ಬದಲಿಗೆ ಸ್ವಲ್ಪ ಬೇಗ ಮಾಡುವವರು ಮಾಡ್ಬೇಕಾಗಿದ್ರೆ ಕುಕ್ಕರ್ ನಲ್ಲಿ ಕೂಡ ಬೇಯಿಸ್ಕೊಳ್ಬಹುದು. ಕುಕ್ಕರ್ ನಲ್ಲಿ ಸ್ವಲ್ಪ ತುಪ್ಪ ಹುರಿದು ಮತ್ತು ಕುಕ್ಕರ್ ನಲ್ಲಿ ಕೂಡ ಮಾಡ್ಕೊಳ್ಬಹುದು. ಇದೇ ರೀತಿ ತುಂಬಾ ಚೆನ್ನಾಗಿರ್ತದೆ, ಸುಲಭ ಆಗ್ತದೆ ನೋಡಿ. ಒಂದು 4 ರಿಂದ 5 ನಿಮಿಷಗಳ ಕಾಲ ಆದ್ರೂ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕು ಇದನ್ನು. ಆಮೇಲೆ ಹಾಲು ಹಾಕೊಳ್ತಾ ಇದ್ದೇನೆ. ಒಂದು ಅರ್ಧ ಲೀಟರ್ನಷ್ಟು ಹಾಲು ತಗೊಂಡಿದ್ದೇನೆ ನಾನು. ದಪ್ಪ ಹಾಲು ಹಾಕೊಂಡಿದ್ದೇನೆ. ಹಾಕೊಂಡು ಚೆನ್ನಾಗಿ ಹಾಲಲ್ಲಿ ಬೇಯ್ಬೇಕಿದು. ಇನ್ನು ಈ ಹಾಲೆಲ್ಲ ಉಂಟಲ್ಲ, ಆವಿ ಆಗ್ಬೇಕು. ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಕ್ಯಾರೆಟ್ ಚೆನ್ನಾಗಿ ಹಾಲಿನಲ್ಲಿ ಬೇಯ್ಬೇಕು ನೋಡಿ. ಇದೇನು ತಳ ಹಿಡಿಯುವುದಿಲ್ಲ. ನಿಮ್ಗೆ ಇಟ್ಟು ಬಿಡ್ಬಹುದು. ಹತ್ರನೇ ನಿಂತು ನೋಡ್ಬೇಕಂತ, ಸೌಟ್ ಹಾಕ್ತಾ ಇರ್ಬೇಕಂತ ಏನಿಲ್ಲ. ಆದ್ರೆ ಮಧ್ಯ ಮಧ್ಯದಲ್ಲಿ ಒಮ್ಮೆ ಸೌಟ್ ಹಾಕಿದ್ರೆ ಆಯ್ತು. ಹಾಗಾಗಿ ನೋಡಿ, ಹಾಲೆಲ್ಲ ಆವಿಯಾಗಿದೆ ನೋಡಿ. ಚೆನ್ನಾಗಿ ಡ್ರೈ ಆಗಿ ಬಂದಿದೆ. ಈಗ ನಾನು ಇದಕ್ಕೆ ಸಕ್ಕರೆ ಹಾಕೊಳ್ತಾ ಇದ್ದೇನೆ. ಒಂದು ಕಪ್ಪಿನಷ್ಟು ಸಕ್ಕರೆ. ಈಗ ನೀವು 1 ಕಪ್ಪಿನಷ್ಟು ಇದು ಕ್ಯಾರೆಟ್ ತುರಿ ತಕೊಂಡ್ರೆ ಅದ್ರ ಅರ್ಧದಷ್ಟು ಸಕ್ಕರೆ ತಕೊಳ್ಬೇಕು. ಸಕ್ಕರೆ ಹಾಕುವ ಅಳತೆ ಹೇಳ್ತಿರೋದು ನಾನು. ನೀವು ಕ್ಯಾರೆಟ್ ತುರಿ ಎಷ್ಟು ತಕೊಳ್ತೀರಿ ಅದ್ರ ಅರ್ಧದಷ್ಟು ಸಕ್ಕರೆ ಹಾಕೊಳ್ಬೇಕು. ಕರೆಕ್ಟ್ ಆಗಿ ಬರ್ತದೆ ನಿಮ್ಗೆ ಸ್ವೀಟ್ ಎಲ್ಲ ನೋಡಿ. ಇನ್ನು ಸಕ್ಕರೆ ಕರಗಿ ಆಗುವಾಗ ಮತ್ತೆ ನೀರಾಗ್ತದೆ ನೋಡಿ. ಮತ್ತೆ ನೀರ್ ಬಿಡ್ತಾ ಬಂದಿದೆ ನೋಡಿ. ಇದು ನೀರೆಲ್ಲ ಪುನಃ ಡ್ರೈ ಆಗ್ತಾ ಬರ್ಬೇಕು. ಸಕ್ಕರೆ ಎಲ್ಲ ತುಂಬಾ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಟ್ರೈ ಮಾಡಿ. ಕ್ಯಾರೆಟ್ ಹಲ್ವಾ ಹೆಚ್ಚಾಗಿ ಎಲ್ಲರಿಗೂ ಇಷ್ಟಪಡುವಂತಹ ಸ್ವೀಟ್. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ. ಕ್ಯಾರೆಟ್ ಹಲ್ವಾ ಅಂದ್ರೆ ತುಂಬಾ ಇಷ್ಟಪಡ್ತಾರೆ. ತುಂಬಾ ಇಷ್ಟ. ಚೆನ್ನಾಗಿರ್ತದೆ. ಟ್ರೈ ಮಾಡಿ. ತುಂಬಾ ಸುಲಭವಾದ ರೆಸಿಪಿ. ಯಾರಿಗೆ ಕೂಡ ಮಾಡ್ಬೋದು. ಫಸ್ಟ್ ಟೈಮ್ ಕಲಿಯುವವರಿಗೆ ಕೂಡ ಮಾಡ್ಕೊಳ್ಬಹುದು ನೋಡಿ. ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೇನೆ. ಸ್ವೀಟ್ ಅಂದ್ಮೇಲೆ ಏಲಕ್ಕಿ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ ಫ್ಲೇವರ್.
ಏಲಕ್ಕಿ ಪುಡಿ ಹಾಕ್ಬೇಕು ನೋಡಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ ನೋಡಿ. ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹುರಿದಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ ಹಾಕೊಂಡಿದ್ದೀನಿ. ಸ್ವಲ್ಪ ಇಟ್ಕೊಂಡಿದ್ದೀನಿ ನಾನು ಕೊನೆಯಲ್ಲಿ ಹಾಕೊಳ್ಳಿಕ್ಕೆ ಅಂತ ಹೇಳಿ. ನೋಡಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ಹದದಲ್ಲಿ ಬರ್ಬೇಕು ನೋಡಿ. ಹಲ್ವಾ ಎಲ್ಲ ಡ್ರೈ ಆಗಿ ಬಂದಿದೆ ನೋಡಿ. ಸಕ್ಕರೆ ಎಲ್ಲ ಡ್ರೈ ಆಗಿ, ಪಾಕ ಎಲ್ಲ ಡ್ರೈ ಆಗಿ ಬಂದಿದೆ ನೋಡಿ. ಈ ತರ ಇರ್ಬೇಕು ನೋಡಿ. ತುಂಬಾ ಸೂಪರ್ ಆಗಿರ್ತದೆ. ಟ್ರೈ ಮಾಡಿ, ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿ ಸೂಪರ್ ಆಗಿ ಬಂದಿದೆ ಕ್ಯಾರೆಟ್ ಹಲ್ವಾ. ತುಂಬಾ ಚೆನ್ನಾಗಿರ್ತದೆ. ನೀವು ಯಾರಾದ್ರೂ ನೆಂಟರು ಬಂದಾಗ ಉಂಟಲ್ಲ, ಈ ತರ ಮಾಡಿ ಕೊಟ್ರೆ ತುಂಬಾ ಇಷ್ಟಪಡ್ತಾರೆ ನೋಡಿ. ಸೂಪರ್ ಆಗಿ ಬಂದಿದೆ ಕ್ಯಾರೆಟ್ ಹಲ್ವಾ. ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.